Dear students, if I ask you to answer the different stages of plants, your answer will be like this. The, the plant passes from its seed stage to the seedling, then it's move on to the plantlet and it matures. In the sense it passes its vegetative phase and enters into the reproductive stage where it produces flowers and then it produces a fruit. In that seed, again this cycle begins. Okay, the different stages of the plants, like from seed to the again the seed which is enclosed in the seed. Usually in the angiosperm ಅಲ್ಲಿ seed enclose ಆಗಿರುತ್ತೆ. ಇಲ್ಲಿ ನಾವು angiosperm ಬಗ್ಗೆ ಮಾತ್ರ ಮಾತಾಡ್ತಿರೋದ್ರಿಂದ these are all the stages are present in the life cycle of the plant. A typical plant begins its life cycle from the seed and the seedling, then plantlet, then mature form. In that again it passes two stages, one vegetative, then the reproductive phase. Okay, these are all the stages. It comes under the life cycle of the plant body. ಇದೆಲ್ಲವೂ ಈ ಪ್ರೋಸೆಸ್ ಕಂಪ್ಲೀಟ್ ಆಗ್ಬೇಕಂತಂದ್ರೆ ಪ್ಲಾಂಟ್ ಅಲ್ಲಿ ಮೇನ್ ಟೂ ಪ್ರೋಸೆಸ್ ಆಗುತ್ತೆ. ಏನದು ಟೂ ಪ್ರೋಸೆಸ್ಸು? ಆ ಪ್ರೋಸೆಸ್ ಅಲ್ಲಿ ಏನೇನೆಲ್ಲ ಇವೆಂಟ್ಸ್ ಆಗುತ್ತೆ? ಇಸ್ ದೇರ್ ಎನಿ ಅದರ್ ಸ್ಟಿಮ್ಯುಲಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ಸ್ ವಿಚ್ ಟ್ರಿಗರ್ ದಿಸ್ ಸ್ಟೇಜಸ್? ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಪಾಸ್ ಆಗೋಕ್ಕೆ ಈಸ್ ದ ಟ್ರಿಗರ್ ಅನ್ನೋ ಎಲ್ಲ ಕ್ವಶನ್ಗೂ ನಿಮಗೆ ಈ ಚಾಪ್ಟ್ರಲ್ಲಿ ಆನ್ಸರ್ ಸಿಗುತ್ತೆ. ಈ ಚಾಪ್ಟರ್ ಯಾವ್ದು ಈ ಚಾಪ್ಟರ್ ಅಂತ ಅಂದರೆ ವೆರಿ ಇಂಪಾರ್ಟೆಂಟ್ ಒನ್ ಮತ್ತು ಲಾಸ್ಟ್ ಪಾರ್ಟ್ ಆಫ್ ದಿಸ್ ಪ್ಲಾಂಟ್ ಫಿಸಿಯಾಲಜಿ. ಪ್ಲಾಂಟ್ ಫಿಸಿಯಾಲಜಿಲಿ ದ 15th ಚಾಪ್ಟರ್ ಏನಿದೆಯಲ್ಲ ದ ಚಾಪ್ಟರ್ ಇಸ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಈ ಚಾಪ್ಟರಲ್ಲಿ ನಾವು ಕಲ್ತ್ಕೊಳ್ಳೋದು ಫಸ್ಟ್ ಒನ್ ಸೀಡ್ ಜರ್ಮಿನೇಷನ್ ಅಂದ್ರೇನು, ಪ್ಲಾಂಟ್ ಗ್ರೋತ್, ಡಿಫ್ರೆನ್ಸಿಯೇಷನ್ ಮತ್ತು ರಿಡಿಫ್ರೆನ್ಸಿಯೇಷನ್ ಅಂದರೆ ಇನ್ ದ ಸೆನ್ಸ್ ಡೆವಲಪ್ಮೆಂಟ್ ಅಂದ್ರೇನು, ಈ ಡೆವಲಪ್ಮೆಂಟ್ ಆಗೋಕ್ಕೆ ಯಾವೆಲ್ಲ ಹಾರ್ಮೋನ್ಸ್ ರೆಸ್ಪಾನ್ಸಿಬಲು, ಮತ್ತು ಅದರಲ್ಲಿ ಫ್ಲವರ್ಸ್ ಕೆಲವೊಂದು ಪ್ಲಾಂಟು ಕೆಲವೊಂದು ಟೈಮಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಫ್ಲವರ್ ಬಿಡುತ್ತೆ, ಎಲ್ಲ ಟೈಮಲ್ಲೂ ಅಲ್ಲ ಯಾಕೆ. ಅದಾದಮೇಲೆ ನೆಕ್ಸ್ಟ್ ಒನ್ನು ವೆರಿ ಇಂಪಾರ್ಟೆಂಟ್ ಒನ್ ಯುನಿಕ್ ಒನ್, ಅದು ವರ್ನಲೈಸೇಷನ್ ಅಂತ ಒಂದು ವರ್ಡ್ ಕೂಡ ನೀವು ಈ ಚಾಪ್ಟರ್ಲಿ ಕಲ್ತ್ಕೊಳ್ತೀರಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ದಟ್ ಇಸ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಈ ಪಾರ್ಟ್ ಆಫ್ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ನ ನೋಡೋಣ. ಇಟ್ ಇನ್ಕ್ಲೂಡ್ ಸೀಡ್ ಜರ್ಮಿನೇಷನ್, ಗ್ರೋತ್, ಇಸ್ ಇಟ್ ಗ್ರೋತ್ ಮೆಷರಬಲ್, ಎಷ್ಟು ಟೈಪ್ಸ್ ಗ್ರೋತ್ ಇದೆ, ಎಷ್ಟು ಫೇಸಸ್ ಆಫ್ ಗ್ರೋತ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಂಟ್ರೊಡಕ್ಷನ್ ಅಂದ ತಕ್ಷಣ ಇದರಲ್ಲಿ ಏನು ಬರುತ್ತೆ ಈ ಪಾರ್ಟಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇದು ಎಷ್ಟು ವೆಯ್ಟೇಜ್ ಇದ್ರದ್ದು. ಬೋರ್ಡ್ ಎಕ್ಸಾಮ್ಗೆ 5 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್. ಎಷ್ಟು ಮಾರ್ಕ್ಸ್ ಬರುತ್ತೆ ಬೋರ್ಡ್ ಎಕ್ಸಾಮಲ್ಲಿ? ಇದು 5 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಹಾರ್ಮೋನ್ಸ್ ಬಗ್ಗೆ ಕೇಳ್ಬೋದು ಅಥವಾ ಪ್ಲಾಂಟ್ ಕರ್ವ್ ಬರುತ್ತೆ ಅದ್ರ ಬಗ್ಗೆ ಆದರೂ ಕೇಳ್ಬೋದು. ಓಕೆ, ಅದು 5 ಮಾರ್ಕ್ಸ್ ಒಂದೇ ಕೇಳ್ಬೋದು ಅಥವಾ 3+2 ಕೇಳ್ಬೋದು. ಅದು 1 ಮಾರ್ಕ್ಸ್ 1+2+2 ಹಾಗಾದರೂ ಕೇಳ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ 1 ಕ್ವಶನ್ ಬರುತ್ತೆ. CET ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ನೀಟ್ ಎಕ್ಸಾಮಲ್ಲಿ 2% ಈ ಚಾಪ್ಟರಿಂದ ಬರುತ್ತೆ. The first, let's start with this introduction part of the plant growth. Okay, plant growth is very important. The first step of the plant growth ಅಂತ ಅಂದರೆ ಅದ್ಯಾವುದು? ಸೀಡ್ ಜರ್ಮಿನೇಷನ್. ಸೀಡ್ ಜರ್ಮಿನೇಷನ್ ಆಗೋಕ್ಕೆ ಏನೇನೆಲ್ಲ ಕಂಡೀಷನ್ ಬೇಕು? ಈಗ ನೀವು ರೈತರ ಮಕ್ಕಳಾಗಿದ್ದು ನಿಮಗೆ ಗೊತ್ತಿರುತ್ತೆ. ಮಣ್ಣು ಹದ ಮಾಡಬೇಕು, ಆಮೇಲೆ ಇಷ್ಟು ವಾಟರ್ ಇರಬೇಕು. ಅದಕ್ಕಿಂತ ಮುಂಚೆ ಸೀಡ್ನ ಹಾಯ್ತಾರೆ, ಅದರಲ್ಲಿ ಅದು ಗಟ್ಟಿ ಇದೆಯಾ, ಅದು ಹುಳ ಇಲ್ವಾ, ಅಂದರೆ ವಯಬಲ್ ಸೀಡ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಅದು ಡಾರ್ಮೆನ್ಸಿ ಅಂದರೆ ರೆಸ್ಟಿಂಗ್ ಪೀರಿಯಡ್ ಸೀಡ್ ಅದಿದೆಯಾ ಇಲ್ವಾ, ಮತ್ತು ಎಕ್ಸ್ಟರ್ನಲ್ ಕಂಡೀಷನ್ ಮಳೆ, ಬಿಸಿಲು, ಗಾಳಿ, ಚಳಿ, ಇದೆಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಕಂಡೀಷನ್ಸು ಆ ಸೀಡ್ ಜರ್ಮಿನೇಷನ್ಗೆ ಫೇವರ್ ಆಗಿದೆಯಾ, ಇದನ್ನೆಲ್ಲ ನೋಡಿಕೊಂಡು ಆ ಸೀಡ್ ಏನಾಗುತ್ತೆ, ಇಟ್ ಸ್ಟಾರ್ಟ್ ಜರ್ಮಿನೇಟಿಂಗ್. ಆ ಜರ್ಮಿನೇಷನ್ ಆಗಬೇಕಾದ್ರೆ ನೋಡಿ, ಜರ್ಮಿನೇಷನ್ಲಿ ಫಸ್ಟ್ ಸ್ಟೆಪ್ ಅಂತಂದರೆ ಇಂಬಿಬೇಷನ್. ಇಂಬಿಬೇಷನ್ ಅಂದರೆ ಅಬ್ಸಾರ್ಪ್ಷನ್ ಆಫ್ ವಾಟರ್, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆವಾಗ ಸೀಡ್ ದಪ್ಪ ಆಗುತ್ತೆ, ಸ್ವೆಲ್ಸ್ ಅಪ್
ಮತ್ತು ಅದು ಸೀಡ್ ಕೋಟ್ ಏನಿರುತ್ತಲ್ಲ ಅದು ಸಾಫ್ಟನ್ ಆಗುತ್ತೆ. ಅದರಲ್ಲಿ ಏನು ರಿಸರ್ವ್ ಫುಡ್ ಮೆಟೀರಿಯಲ್ ಇರುತ್ತಲ್ವ ಅದು ಹೈಡ್ರೋಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೋಟೀನ್ ಇರ್ಬೋದು ಅಥವಾ ಲಿಪಿಡ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಏನಿರುತ್ತಲ್ವ ಅದು ಮೊಬಿಲೈಸ್ ಆಗಿ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ, ಪಿಮ್ಯೂಲ್ ಫಾರ್ಮೇಷನ್ ಆಗುತ್ತೆ. ಪಿಮ್ಯೂಲ್ ಫಾರ್ಮೇಷನ್ ಆಗಿ ಇಟ್ ಕಮ್ಸ್ ಔಟ್ ಫ್ರಮ್ ದ ಸಾಯಿಲಿಂದ ಹೊರಗೆ ಬರುತ್ತೆ. ಇದು ಪ್ಲಾಂಟ್ಗಳಲ್ಲಿ ದ ಫಸ್ಟ್ ಗ್ರೋತ್ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಇದು ಸೀಡ್ ಜರ್ಮಿನೇಷನ್ ಮುಂಚೆ ಅನೆರೋಬಿಕ್ ಇರುತ್ತೆ, ಆಮೇಲೆ ಏರೋಬಿಕ್ ಕನ್ವರ್ಟ್ ಆಗುತ್ತೆ. ಈ ಟೈಮಲ್ಲಿ ಅದ್ರದ್ದು ರೆಸ್ಪಿರೇಷನ್ ರೇಟು ಜಾಸ್ತಿ ಇರುತ್ತೆ. ರೆಸ್ಪಿರೇಷನ್ ರೇಟ್ ಜಾಸ್ತಿ ಯಾಕಿರುತ್ತೆ ಅಂದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಜಾಸ್ತಿ ಇರೋದ್ರಿಂದ. ಗ್ರೋತ್ ಸೀಡ್ ಗ್ರೋತಲ್ಲಿ ಆ ರ್ಯಾಡಿಕಲ್ ಬಂದ ತಕ್ಷಣ ಅದನ್ನು ನಾವು ಏನಂತ ಕರಿತೀವಿ ಅಂತ ಅಂದರೆ ಇಟ್ಸ್ ಎ ಸಿಂಬಲ್ ಆಫ್ ಸೀಡ್ ಜರ್ಮಿನೇಷನ್ ಅಂತ ಹೇಳ್ತೀವಿ. ಈ ಥರ ಸೀಡ್ ಜರ್ಮಿನೇಷನ್ ಆಗುತ್ತೆ. ಪ್ಯೂಮ್ಯೂಲು ಜರ್ಮಿನೇಟ್ ಆಗಿ ಸೀಡ್ಲಿಂಗ್ಸ್ನ ಈ ಥರ ಲೀಫ್ನೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಪ್ಯೂಮ್ಯೂಲ ನಾವು ಫ್ಯೂಚರ್ ಶೂಟ್ ಅಂತ ಕರಿತೀವಿ, ರ್ಯಾಡಿಕಲ್ನ ಫ್ಯೂಚರ್ ರೂಟ್ ಅಂತ ಕರಿತೀವಿ. ಇದಿಷ್ಟು ದ ಸೀಡ್ ಜರ್ಮಿನೇಷನಲ್ಲಿ ಆಗುವಂಥ ಪ್ರೋಸೆಸ್ಸು. ಸೀಡ್ ಜರ್ಮಿನೇಷನಲ್ಲಿ ಅದು ಏನದು ಅದು ಒಳಗಿಂದ ಜರ್ಮಿನೇಟ್ ಆಗುತ್ತೋ ಅಥವಾ ಜರ್ಮಿನೇಷನ್ ಆಗೋದು ಹೊರಗೆ ಬಂದು ಆಗುತ್ತಾ, ಕಾಟಿಲಿಡನೆಲ್ಲ ಮಣ್ಣಿಂದ ಮೇಲೆ ಬಂದು ಜರ್ಮಿನೇಟ್ ಆಗುತ್ತಾ ಅಥವಾ ಮಣ್ಣೊಳಗೆ ಜರ್ಮಿನೇಟ್ ಆಗಿ ಬರುತ್ತಾ, ಅದ್ರ ಬೇಸಿಸ್ ಮೇಲೆ ಸೀಡ್ ಜರ್ಮಿನೇಷನ್ನ ನಾವು ಹೈಪೋಜಿಯಲ್ ಮತ್ತು ಹೆಪಿಜಿಯಲ್ ಅಂತ ಕ್ಲಾಸಿಫೈ ಮಾಡ್ತೀವಿ. ನೋಡಿ, ಹೈಪೋಜಿಯಲ್ ಅಂದರೆ ಹೆಪಿಕಾರ್ಟಿಲ್ ರಿಮೈನ್ಸ್ ಇನ್ ದ ಸಾಯಿಲ್ ಇಟ್ ಸೆಲ್ಫ್. ಅದರಲ್ಲಿ ಹೆಪಿಕಾರ್ಟಿಲ್ ಏನಿರುತ್ತಲ್ವ ಇಟ್ಸ್ ಕಮ್ಸ್ ಔಟ್ ಫ್ರಮ್ ದ ಸಾಯಿಲ್. ಇಂಥ ಒಂದು ಕಂಡೀಷನ್ನ ಹೈಪೋಜಿಯಲ್ ಕಂಡೀಷನ್ ಅಂತ ಕರಿತೀವಿ. Hypogeal germination implies that cotyledon stay below the ground ಒಳಗೆ ಇರುತ್ತೆ cotyledon. The epicotyl, the part above the cotyledon. ನೀವು ಸೆಕೆಂಡ್ ಇಯರಲ್ಲಿ ಎಂಬ್ರಿಯೋ ಸ್ಟ್ರಕ್ಚರ್ ಓದ್ತೀರಿ, ದ ರೀಜನ್ ವಿಚ್ ಇಸ್ ಅಬೋವ್ ದ cotyledon ಅದನ್ನು ಎಪಿಕಾಟಿಲ್ ಅಂತ ಕರಿತೀವಿ. ವೈಸ್ ದ ಹೈಪೋಕಾಟಿಲ್ ಬಿಲೋ ದ cotyledon ಇರುತ್ತಲ್ವ, ಇಟ್ ರಿಮೈನ್ಸ್ ಇನ್ ದ ground itself. The epicartil pushes the plumule above the ground. Okay, this type of germination ನಾವೇನಂತ ಕರಿತೀವಿ, ಹೈಪೋಜಿಯಲ್ ಜರ್ಮಿನೇಷನ್. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಬೋರ್ಡ್ ಎಕ್ಸಾಮ್ಗೆ ಇದು ಕೇಳಲ್ಲ. ಹೈಪೋಜಿಯಲ್ ಅಂತ ಎಪಿಜಿಯಲ್ ಅಂತ ಅಂದರೆ ಕಾಟಿಲಿಡನ್ ಹೊರಗೆ ಬರುತ್ತೆ, ಹೈಪೋಕಾಟಿಲು ಹೊರಗೆ ಬರುತ್ತೆ, ಸಾಯಿಲಿಂದ ಹೊರಗೆ ಬಂದು. ಎಪಿ ಮೀನ್ಸ್ ಏನು, ಎಬೋ. ಜಿಎಲ್ ಅಂತ ಅಂದರೆ ಸಾಯಿಲಿಂದ ಮೇಲ್ ಬಂತು ಜರ್ಮಿನೇಟ್ ಆದರೆ ಅದನ್ನು ಎಪಿಜಿಯಲ್ ಅಂತೀವಿ. ಹೈಪೋ ಅಂದ್ರೇನು, ಬಿಲೋ. ಜಿಯೋ ಅಂತ ಅಂದ್ರೇನು, ಇಲ್ಲಿ ಸಾಯಿಲ್ಗೆ ಜಿಯೋಲಾಜಿಕಲ್ ಜಿಯಲ್ ಅಂತ ಕರಿತೀವಿ. ಹೈಪೋ ಅಂತ ಅಂದರೆ ಬಿಲೋ ದ ಸಾಯಿಲ್, ಎಪಿ ಅಂದರೆ ಎಬೋ ದ ಸಾಯಿಲ್. ಎಬೋ ದ ಸಾಯಿಲ್ ಜರ್ಮಿನೇಷನ್ ಆಗೋದನ್ನ ಎಪಿಜಿಯಲ್ ಅಂತ ಕರಿತೀವಿ. ಇಟ್ಸ್ ಎ ಬೊಟಾನಿಕಲ್ ಟರ್ಮ್ ಇಂಡಿಕೇಟ್ಸ್ ದಟ್ ಜರ್ಮಿನೇಷನ್ ಆಫ್ ಎ ಪ್ಲಾಂಟ್ ಟೇಕ್ಸ್ ಪ್ಲೇಸ್ ಅಬೌವ್ ದ ಗ್ರೌಂಡ್. ನೆಕ್ಸ್ಟು ಕೆಲವೊಂದ್ಸಲಿ ಪ್ಲಾಂಟ್ಸಲ್ಲಿ ಸೀಡ್ ಯಾವಾಗ ಫಾರ್ಮೇಷನ್ ಆಗುತ್ತೆ, ಸೀಡ್ ಜರ್ಮಿನೇಷನ್ ನಾವು ತಿಳ್ಕೊಂಡಿರೋ ಪ್ರಕಾರ ಫ್ರೂಟ್ ಆದಮೇಲೆ ಫ್ರೂಟಿಂದ ಸೀಡ್ ಡಿಸ್ಪರ್ಸ್ ಆಗುತ್ತೆ. ವೆನ್ ಇಟ್ ಗೆಟ್ಸ್ ಫೇವರಬಲ್ ಕಂಡೀಷನ್, ಆವಾಗ ಇಟ್ ಸ್ಟಾರ್ಟ್ ಜರ್ಮಿನೇಟಿಂಗ್, ಮೊಳಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊಳಕೆ ಹೊಡಿಯೋದೇನಂತ ಕರಿತೀವಿ, ಸೀಡ್ ಜರ್ಮಿನೇಷನ್ ಅಂತ ಹೇಳ್ತೀವಲ್ವ. ಅದೇ ಕೆಲವೊಂದು ಪ್ಲಾಂಟ್ಸ್ ಲೈಕ್ ಮ್ಯಾಂಗ್ರೋವ್ ಪ್ಲಾಂಟ್ಸಲ್ಲಿ ದ ಸೀಡ್ ಜರ್ಮಿನೇಷನ್ ಟೇಕ್ಸ್ ಪ್ಲೇಸ್ ವಿತಿನ್ ದ ಪ್ಲಾಂಟ್ಸ್. ಅದು ಪ್ಲಾಂಟ್ ಒಳಗೆ ಇದ್ದಾಗೆ ಜರ್ಮಿನೇಷನ್ ಆಗಿರುತ್ತೆ. ಈಗ ತೆಂಗಿನಕಾಯಿ ನೀವು ಇನ್ನೂ ಸುಳ್ದೇ ಇರಲ್ಲ, ಕೆಲವೊಂದ್ಸಲ ಅದರಿಂದ ಮೊಳಕೆ ಬರುತ್ತೆ ಅಲ್ವಾ, ಅದು ನಾವು ಕಿತ್ತ ಮೇಲೆ ಬರುತ್ತೆ ಅಥವಾ ಮರದಲ್ಲೇ ಆ ಥರ ಆದರೆ ಅದನ್ನು ನಾವು ವಿವಿ ಪ್ಯಾರಿ ಅಂತ ಕರಿತೀವಿ. ಏನದು ವಿವಿ ಪ್ಯಾರಿ ಅಂತ ಅಂದರೆ ಪ್ರೊಡ್ಯೂಸಿಂಗ್ ಯಂಗ್ ಸೀಡ್ಲಿಂಗ್ ವೈಲ್ ಅಟ್ಯಾಚಿಂಗ್ ಟು ದ ಪೇರೆಂಟ್ ಪ್ಲಾಂಟ್. ಪೇರೆಂಟ್ ಪ್ಲಾಂಟಲ್ಲಿ ಇದ್ದಾಗೇ ಸೀಡ್ ಜರ್ಮಿನೇಟ್ ಆದರೆ ಆ ಕಂಡೀಷನ್ನ ವಿವಿ ಪ್ಯಾರಿ ಅಂತ ಕರಿತೀವಿ. ಈಗ ವಿವಿ ಪ್ಯಾರಸ್ ಅನಿಮಲ್ಸ್ ಅಂತ ಅಂದರೆ ದ ಯಂಗ್ ಒನ್ ಲೇಯಿಂಗ್ ಆರ್ಗ್ಯಾನಿಸಮ್ಸ್ ಏನಂತ ಕರಿತೀವಿ, ವಿವಿ ಪ್ಯಾರಸ್ ಅನಿಮಲ್ಸ್ ಅಂತ ಕರಿತೀವಲ್ಲ. ಅದೇ ಥರ ಪ್ಲಾಂಟ್ಸಲ್ಲೂ ಕೂಡ ಸೀಡು ಪ್ಲಾಂಟಲ್ಲಿ ಇದ್ದಾಗೆ ಜರ್ಮಿನೇಟ್ ಆಗಿ ರಿಲೀಸ್ ಆಗುವಂಥ ಒಂದು ಪ್ರೋಸೆಸ್ಗೆ ವಿವಿ ಪ್ಯಾರಿ ಅಂತ ಕರಿತೀವಿ. ಯಾರಲ್ಲಿ ಆಗುತ್ತೆ, ಮ್ಯಾಂಗ್ರೋವ್ ಪ್ಲಾಂಟ್ಸಲ್ಲಿ. ಮ್ಯಾಂಗ್ರೋವ್ ಅಂತ ಆಗಲೇ ಕೇಳಿರ್ತೀರಿ ನೀವು, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ. ದೇ ಗ್ರೋ ಇನ್ ವಾಟರ್ ಲಾಗುಡ್ ಏರಿಯಾಸ್. ವಾಟರ್ ಲಾಗುಡ್ ಏರಿಯಾಸಲ್ಲಿ ಅವರು ಬೆಳೀತಾರೆ. ಎಕ್ಸಾಂಪಲ್ ರೈಸೋಫೋರಾ ಮತ್ತು ಎರಿಟೇರಿಯಾ ಅನ್ನೋದು
ಅವುಗಳದ್ದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ನ್ಯೂಮ್ಯಾಟಿಕ್ ರೂಟ್ಸ್ ಇರುತ್ತೆ ನೋಡಿ. ಅವ್ರದ್ದು ಫ್ಲವರ್ಸ್ ಅಲ್ಲೇ ಫರ್ಟಿಲೈಸೇಷನ್ ಆದ್ಮೇಲೆ ದೇ ದೇ ಗೆಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಫ್ರೂಟ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡ್ತಾನೆ ಫ್ರೂಟಲ್ಲೇ ಸೀಡ್ ಜರ್ಮಿನೇಷನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೀಡ್ ಒಳಗೇನೆ ಏನಾಗುತ್ತೆ, ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಫ್ರೂಟ್ ಒಳಗಿದ್ದಂಗೆನೆ ಎಂಬ್ರಿಯೋ ಜರ್ಮಿನೇಟ್ ಹಾಕೋಕೆ ಸ್ಟಾರ್ಟ್ ಮಾಡ್ತಿರುತ್ತೆ. ಆ ಎಂಬ್ರಿಯೋ ಜರ್ಮಿನೇಟ್ ಆಗಿ ಸ್ವಲ್ಪ ಅದು ರ್ಯಾಡಿಕಲ್ ಬಿದ್ದು ನೋಡಿ, ಅದು ಇಟ್ ಡಿಟ್ಯಾಚಸ್ ಫ್ರಮ್ ದ ಮದರ್ ಬಾಡಿ ಅಥವಾ ಮದರ್ ಪ್ಲಾಂಟ್ ಬಾಡಿಯಿಂದ ನೋಡಿ. ಇದಿಷ್ಟು ಫ್ರೂಟಿಂದ ಬಂದಿರುವಂಥ ರ್ಯಾಡಿಕಲ್ ಇದು ಇಲಾಂಗೇಟ್ ಆಗಿರೋದು, ಅದು ನೀರೊಳಗೆ ಬರುತ್ತೆ. ಈ ಥರ ವಾಟರ್ ಲಾಗಡ್ ಏರಿಯಾದಲ್ಲಿ ಯಾವಾಗಲೂ ವಾಟರ್ ಸ್ಟಾಗ್ನೆಂಟ್ ಆಗಿ ನಿಂತಿರುತ್ತೆ. ನೀವು ನೋಡಿರ್ತೀರಿ, ಇಲ್ಲೆಲ್ಲ ಹೋಗಿರ್ತೀವಿ. ಇದು ಅದು ಬಿದ್ದಾಗ ನೋಡಿ, ಇದು ಆ ರ್ಯಾಡಿಕಲ್ಲು ಯಾವಾಗ ಸಾಯಿಲ್ ಸಿಗುತ್ತೋ ಅಲ್ಲಿ ಅಟ್ಯಾಚ್ ಆಗಿದ ತಕ್ಷಣ ಇಟ್ ಪ್ರೊಡ್ಯೂಸಸ್ ಲ್ಯಾಟ್ರಲ್ ರೂಟ್ಸ್. ಲ್ಯಾಟ್ರಲ್ ರೂಟ್ಸ್ನ ತಕ್ಷಣ ಫಾರ್ಮೇಷನ್ ಮಾಡಿಬಿಡುತ್ತೆ ನೋಡಿ. ಲ್ಯಾಟ್ರಲ್ ರೂಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ಯೂಮ್ಯೂಲು ಅಪ್ಪರ್ ಸೈಡ್ಗೆ ಇರುತ್ತೆ. ಇಟ್ ಪ್ರೊಡ್ಯೂಸಸ್ ಶೂಟ್. ಆಮೇಲೆ ಅಲ್ಲೊಂದು ಇಲ್ಲೊಂದು ಗಿಡಗಳು ಈ ಥರ ಬೆಳ್ಕೊಳ್ಳುತ್ತೆ. ಈ ಥರ ಆಗೋದನ್ನ ವಿವಿಪ್ಯಾರಿ ಅಂತ ಕರಿತೀವಿ. ಇದು ಮ್ಯಾಂಗ್ರೋವ್ ಪ್ಲಾಂಟ್ಸ್ ಅಲ್ಲಿ ಆಗೋದು. ಸ್ಪೆಷಲ್ ಟೈಪ್ ಆಫ್ ಸೀಡ್ ಜರ್ಮಿನೇಷನ್, ಅದನ್ನ ವಿವಿಪ್ಯಾರಿ ಅಂತ ಕರಿತೀವಿ. ಲೆಟ್ಸ್ ಕಮ್ ಟು ದ ಆಕ್ಚುಯಲ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಗ್ರೋತ್. ದ ಫಸ್ಟ್ ಸ್ಟೆಪ್ ಆಫ್ ದ ಗ್ರೋತ್ ಯಾವುದು? ಸೀಡ್ ಜರ್ಮಿನೇಷನ್. ಏನು ಗ್ರೋತ್ ಅಂದ್ರೆ ಏನಪ್ಪ? ಏನು ಗ್ರೋತ್ ಅಂದ್ರೆ ಉದ್ದ ಆಗೋದು ಅಥವಾ ಪ್ಲಾಂಟ್ ಬೆಳೆಯೋದು, ಹೂ ಬಿಡೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ? ಗ್ರೋತ್ ಅಂತ ಕರಿತೀವಿ. ಈಗ ಮರ ಸೀಡಿಂದ ಮರ ಆಯ್ತು, ಅದನ್ನ ಮತ್ತೆ ವಾಪಸ್ ಸೀಡ್ ತಗೊಳಕ್ಕಾಗುತ್ತಾ? ಇಲ್ಲ. ಆದ್ರೂ ರೀಪ್ರೊಡಕ್ಷನ್ ಆಗಿ ಅದು ಫ್ರೂಟ್ನ ಪ್ರೊಡ್ಯೂಸ್ ಮಾಡಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬೆಳ್ಕೊಳುತ್ತೆ ಹೊರತು ಸೀಡಿಂದ ಮತ್ತೆ ಸೀಡ್ ಆಗಲ್ಲ. ಹಾಗಾಗಿ ಇಟ್ಸ್ ಎ ಇರ್ರಿವರ್ಸಿಬಲ್ ಪ್ರೋಸೆಸ್. ಹೌದಲ್ವಾ? Growth is a permanent, irreversible increase in the size and volume of an organism accompanied by increase in dry weight is called growth. ವೆಯ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಪರ್ಮನೆಂಟ್. ಮತ್ತೆ ವಾಪಸ್ ಅದನ್ನ ಏನು ಮಾಡೋಕ್ಕಾಗಲ್ಲ, ರಿವರ್ಸಿಬಲ್ ಪೊಸಿಷನ್ ತರೋಕ್ಕಾಗಲ್ಲ. ಇಟ್ ಸೈಜ್ ವಾಲ್ಯೂಮ್ ಆಫ್ ಅನ್ ಆರ್ಗ್ಯಾನಿಸಮ್ accompanied by increase in dry weight is called growth. ನೋಡಿ, ಪ್ಲಾಂಟು ಸೀಡಿಂದ ಈ ಥರ ಇರ್ರಿವರ್ಸಿಬಲ್ ಆಗಿ ಪರ್ಮನೆಂಟ್ ಚೇಂಜ್ ಆಗುತ್ತೆ ಇನ್ ಇಟ್ಸ್ ಸೈಜ್ ಮತ್ತು ವಾಲ್ಯೂಮ್ ಅಲ್ಲಿ. ಇದು ನಾವೇನಂತ ಕರಿತೀವಿ? ಗ್ರೋತ್ ಅಂತ ಕರಿತೀವಿ. There are two types of growth. ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಕೆಲವೊಂದು ಪಾರ್ಟ್ ಆಫ್ ಪ್ಲಾಂಟ್ಸ್ ಶೋಯಿಂಗ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೋತ್. ಫಸ್ಟ್ ನಾವು ಸ್ಟಾರ್ಟಿಂಗ್ ಇಂದ ತಗೊಳ್ಳೋದಾದ್ರೆ ದೇ ಶೋ ಟೂ ಟೈಪ್ಸ್ ಆಫ್ ಗ್ರೋತ್. ಒಂದು ಪ್ರೈಮರಿ ಗ್ರೋತ್, ಇನ್ನೊಂದು ಸೆಕೆಂಡರಿ ಗ್ರೋತ್. ಏನು ಪ್ರೈಮರಿ ಗ್ರೋತ್ ಅಂತ ಅಂದ್ರೆ? ಪ್ರೈಮರಿ ಗ್ರೋತ್ ಅಂದ್ರೆ ರೂಟ್ ಟು ಸ್ಟೆಮ್ ಫಾರ್ಮೇಷನ್ ಆಗಿ ದೇ ಇನ್ಕ್ರೀಸಸ್ ದೇರ್ ಲೆಂತ್ ಇನ್ಕ್ರೀಸ್ ಆಗಿ ದೇ ಪ್ರೊಡ್ಯೂಸಸ್ ಲೀಫ್, ದೇ ಪ್ರೊಡ್ಯೂಸಸ್ ಬ್ರಾಂಚ್. ಈ ತರ ಆಗೋದನ್ನ ಪ್ರೈಮರಿ ಗ್ರೋತ್ ಅಂತ ಕರಿತೀವಿ. ರಿಸಲ್ಟ್ ಇನ್ ದ ಎಲಾಂಗೇಷನ್ ಆಫ್ ಪ್ಲಾಂಟ್ parallel to its axis contributed by roots and shoot apical meristem and intercalary meristem. ಇದನ್ನ ಪ್ರೈಮರಿ ಗ್ರೋತ್ ಅಂತ ಕರಿತೀವಿ. ಸೆಕೆಂಡರಿ ಗ್ರೋತ್ ಅಂದ್ರೇನು? ಆಫ್ಟರ್ ಲಾಂಗ್ ಇನ್ಕ್ರೀಸ್ ಆಗ್ತದೆ. ಆಗ್ತಾ ಇಟ್ ಇನ್ಕ್ರೀಸಸ್ ಇನ್ ಇಟ್ಸ್ ಗರ್ತ್. ದಪ್ಪ ಕೂಡ ಆಗ್ತಾ ಹೋದೆ ರೂಟ್ ಅಲ್ಲಿ, ಸ್ಟೆಮ್ ಅಲ್ಲಿ ಅದು ಗರ್ತ್ ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ. ಅದನ್ನ ನಾವೇನಂತ ಕರಿತೀವಿ? ಸೆಕೆಂಡರಿ ಗ್ರೋತ್ ಅಂತ ಕರಿತೀವಿ. Result in increase in the girth of the plant contributed by the lateral meristem such as vascular cambium ಮತ್ತೆ cork cambium. ಇವೆರಡು ಅನಾಟಮಿಲ್ ಕಲ್ತ್ಕೊಂಡಿದ್ದೀರಿ. ವ್ಯಾಸ್ಕ್ಯುಲರ್ ಕೇಂಬಿಯಂ ಮತ್ತೆ ಕಾರ್ಕ್ ಕೇಂಬಿಯಂ ಅವೆರಡು ಲ್ಯಾಟ್ರಲ್ ಮೆರಿಸ್ಟಮ್ಗೆ ಎಕ್ಸಾಂಪಲ್. ಇದು ನಾವು ಸ್ಟೀಲಾ ರೀಜನ್ ಅಂತ ತಗೊಳ್ಳೋದಾದ್ರೆ, ಅದೇ ಸ್ಟೀಲಾ ರೀಜನ್ ಅಂದ್ರೆ ಇನ್ನರ್ ಕೋರ್ ಆಫ್ ದ ಪ್ಲಾಂಟ್ ಬಾಡಿ ಇಸ್ ಕಾಲ್ಡ್ ಸ್ಟೀಲಾ ರೀಜನ್. ಇದರಲ್ಲಿ ನಾವು ಇದನ್ನ ವ್ಯಾಸ್ಕ್ಯುಲರ್ ಬಂಡಲ್ ಅಂತ ಕರೆಯೋದಾದ್ರೆ ಇದು ಟುವರ್ಡ್ಸ್ ದ ಇನ್ನರ್ ಸೈಡ್ ಸೈಲಮ್, ಟುವರ್ಡ್ಸ್ ದ ಔಟರ್ ಸೈಡ್ ಫ್ಲೋಯಮ್. ಇದ್ರ ಮಧ್ಯೆ ಲ್ಯಾಟ್ರಲ್ ಮೆರಿಸ್ಟಮ್ ಸ್ಟ್ರಿಪ್ ಇರುತ್ತಲ್ವಾ, ಇದನ್ನ ನಾವು ವ್ಯಾಸ್ಕ್ಯುಲರ್ ಕೇಂಬಿಯಂ ಅಂತ ಕರಿತೀವಿ. ಔಟರ್ ಸೈಡ್ ಟುವರ್ಡ್ಸ್ ಅದು ಸ್ಟೀಲಿಂದ ಹೊರಗಿರೋ ರೀಜನ್, ಕಾರ್ಟೆಕ್ಸ್ ರೀಜನ್ ಅಲ್ಲಿ, ಇಲ್ಲಿ ಡ್ಯೂರಿಂಗ್ ದ ಸೆಕೆಂಡರಿ ಗ್ರೋತ್ ಟೈಮ್ ಅಲ್ಲಿ ಔಟರ್ ಟು ದ ಕಾರ್ಟೆಕ್ಸ್ ಅಲ್ಲಿ ಒಂದು ಕೋಲನ್ಕೈಮಾ ರೀಜನ್ ಇರುತ್ತಲ್ವಾ, ಹೈಪೋಡರ್ಮಲ್ ಸೆಲ್ಸ್, ದೇ ಬಿಕಮ್ ಮೆರಿಸ್ಟಮ್ಯಾಟಿಕ್. ಅದನ್ನ ಕಾರ್ಕ್ ಕೇಂಬಿಯಂ ಅಂತ ಕರಿತೀವಿ. ಅದೇ ಕಾರ್ಕ್ ಕೇಂಬಿಯಂ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಓಕೆ, ದೀಸ್ ಟು ಆರ್ ಇನ್ವಾಲ್ವ್ಡ್ ಇನ್ ದ ಇನ್ಕ್ರೀಸ್ ಇನ್ ದ ಗರ್ತ್ ಆಫ್ ದ ಪ್ಲಾಂಟ್ ಬಾಡಿ. ಅದನ್ನ ಸೆಕೆಂಡರಿ ಗ್ರೋತ್ ಆಫ್ ದ ಪ್ಲಾಂಟ್ ಅಂತ ಕರಿತೀವಿ.
ನಾವು ಟ್ರಾನ್ಸ್ಫರ್ ಸೆಕ್ಷನ್ ತೆಗ್ದು ನೋಡೋದಾದ್ರೆ ನೋಡಿ, ಪ್ರೈಮರಿ ಗ್ರೋತ್ ಅಲ್ಲಿ ಆ ರಿಂಗ್ ಫಾರ್ಮೇಶನ್ ಆಗಿರಲ್ಲ ಇವರಿಬ್ರು ಮಧ್ಯೆ. ಯಾಕಂದ್ರೆ ಇಲ್ಲಿ ದ ವಾಸ್ಕ್ಯುಲರ್ ಕೇಂಬಿಯಂ ಮತ್ತೆ ಕಾರ್ಕ್ ಕೇಂಬಿಯಂ ಆಕ್ಟಿವೇಟ್ ಆಗಿರಲ್ಲ ಇಲ್ಲಿ. These two are responsible for the increase in the girth of the plant body or the secondary growth of the plant. Next, other type of plant, other type of growth in plants. ಯಾವ್ಯಾವ ಟೈಪ್ ಆಗುತ್ತೆ? ಈಗ ಲೀಫ್ ಎಷ್ಟು ಅಗಲ ಬೆಳೆಯೋಕೆ ಸಾಧ್ಯ ರೀ? ಈಗ ಒಂದು ಮರ ತಗೊಳ್ಳಿ, ನೀವು ಚಿಕ್ಕವರಿದ್ದಾಗ ನಿಮ್ಮಷ್ಟು ಹೈಟ್ ಇತ್ತು, ಈಗ ಇನ್ನೂ ತುಂಬ ಬೆಳೀತಾ ಇದೆ, ಇನ್ನೊಂದು ಚೂರು ಇನ್ನೂ ಬೆಳೀತಾನೆ ಇರುತ್ತೆ. ಅದನ್ನ ನಾವು ಇಂಡೆಫಿನೆಟ್ ಗ್ರೋತ್ ಅಂತ ಕರಿತೀವಿ. ಲೀಫು ಎಷ್ಟು ಬೆಳೆಯುತ್ತೆ? ಸರ್ಟನ್ ಶೇಪ್ ಬಂದ ತಕ್ಷಣ ಸ್ಟಾಪ್ ಆಗುತ್ತೆ. ಫ್ರೂಟು ಕೂಡ ಅಷ್ಟೇ, ಅದು ಮ್ಯಾಕ್ಸಿಮಮ್ ಸೈಜ್ ಬಂದ ತಕ್ಷಣ ಅದ್ರ ಗ್ರೋತ್ ಸ್ಟಾಪ್ ಆಗುತ್ತೆ. ಸೀಡು ಅಷ್ಟೇ, ಈ ಲೀಫ್ ಮತ್ತೆ ಫ್ರೂಟ್ ಸೀಡ್ಸ್ ಶೋ ಮ್ಯಾಕ್ಸಿಮಮ್ ಅಂದ್ರೆ ಡೆಫಿನೆಟ್ ಗ್ರೋತ್ ನ ತೋರಿಸುತ್ತೆ. ರೂಟ್ ಮತ್ತೆ ಸ್ಟೆಮ್ ಶೋ ಇಂಡಿಟರ್ಮಿನೇಟ್ ಅಥವಾ ಇಂಡೆಫಿನೆಟ್ ಗ್ರೋತ್ ನ ತೋರಿಸುತ್ತೆ. ಹಾಗಾಗಿ based on the type of growth in different part of the plant body, they show two types of growth. One the determinate growth, ಇನ್ನೊಂದು indeterminate growth. What is determinate growth? ಅದೇ ಹೇಳ್ದಾಗೆ the certain stage ಬಂದ ತಕ್ಷಣ roots ತಗೊಳ್ಳಿ, fruit ತಗೊಳ್ಳಿ, they stop their increase in the volume of the fruit ಸ್ಟಾಪ್ ಆಗುತ್ತೆ. ಇಲ್ಲಿ ಪ್ಲಾಂಟ್ ನೋಡಿದ್ರೆ ದ ಸ್ಟೆಮ್ ಏನಾಗಿರುತ್ತಲ್ಲ ಎಪಿಕಲ್ ಮೆಡಿಸಿನ್, ಇಟ್ ಯೂಸ್ ಟು ಕಂಟಿನ್ಯೂಸ್ ಗ್ರೋತ್ ಆಗ್ತಾನೆ ಇರುತ್ತೆ. ಇಟ್ ಶೋಸ್ ಕಂಟಿನ್ಯೂಸ್ ಗ್ರೋತ್, ಇಂಡಿಟರ್ಮಿನೆಂಟ್ ಗ್ರೋತ್ ಆಗ್ತಾ ಇರುತ್ತೆ. These are the two types of growth seen in plants, determinate growth and indeterminate growth. Next come to the measurement of growth. ನಾವು ಗ್ರೋತ್ ನ ಮೆಷರ್ ಮಾಡ್ಬೋದಾ? ಟೇಪ್ ಇಟ್ಕೊಂಡು ಮಾಡ್ಬೋದಾ? ಎಸ್. ಯಾವ್ಯಾವ ತರ ಮಾಡ್ಬೋದು ಪ್ಲಾಂಟ್ ಅಲ್ಲಿ ಗ್ರೋತ್ ನ ಮೆಷರು? ಒಂದು ಅದ್ರ ಲೆಂತ್, ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಪ್ಲಾಂಟ್ ಬಾಡಿ ಕೂಡ ಇಂದ ಗ್ರೋತ್ ನ ನಾವು ಮೆಷರ್ ಮಾಡ್ಬೋದು. ಗ್ರೋತ್ ಆಫ್ ಶೂಟ್ ಮತ್ತೆ ರೂಟ್, ಈ ತರ 10 days ಅಲ್ಲಿ ಇಷ್ಟಿದ್ದು ರೂಟು ಆಫ್ಟರ್ 50 days 36 inch ಬೆಳ್ಕೊಂಡಿದೆ. ಹಾಗೆ ಸ್ಟೆಮ್ ಕೂಡ 14 inch ಬೆಳ್ಕೊಂಡಿದೆ. ಇಟ್ ಶೋಸ್ ದ ಪ್ಲಾಂಟ್ ಸೈಜ್ ಏನಾಗ್ತಿದೆ, ಲೆಂತ್ ವೈಸ್ ಇನ್ಕ್ರೀಸ್ ಆಗ್ತಿದೆ. ಸೆಕೆಂಡ್ ಒನ್, ಇಟ್ ಇನ್ಕ್ರೀಸಸ್ ಇಟ್ ಥಿಕ್ನೆಸ್, ದಪ್ಪ ಆಗ್ತಾ ಇದೆ. ಓಕೆ, ಡಯಾಮೀಟರ್ಲಿ ಏನಾಗ್ತಿದೆ, ಗರ್ತ್ ಇನ್ಕ್ರೀಸ್ ಆಗ್ತಿದೆ ಡ್ಯೂರಿಂಗ್ ದ ಸೆಕೆಂಡರಿ ಗ್ರೋತ್ ಆಫ್ ಸ್ಟೆಮ್ ಮತ್ತೆ ರೂಟ್. ಎಲ್ಲರಲ್ಲೂ ಸೆಕೆಂಡರಿ ಗ್ರೋತ್ ಆಗುತ್ತಾ? ಇಲ್ಲ. ಯಾರೆಲ್ಲ ಆಗುತ್ತೆ ಹಾಗಾದ್ರೆ? ಡೈಕಾಟ್ಸ್ ಅಲ್ಲಿ ಮಾತ್ರ ಆಗುತ್ತೆ, ಮಾನೋಕಾಟ್ ಅಲ್ಲಿ ಆಗಲ್ಲ. ಎಕ್ಸೆಪ್ಷನ್, ಸಮ್ ಪ್ಲಾಂಟ್ ಎಕ್ಸೆಪ್ಷನ್ ಬಿಟ್ಟು ಆಲ್ ಡೈಕಾಟ್ ಶೋಯಿಂಗ್ ದಿಸ್ ಸೆಕೆಂಡರಿ ಗ್ರೋತ್ ನ ತೋರಿಸುತ್ತೆ. ನೋಡಿ, ಅದು ಸೈಜ್ ಡ್ಯೂ ಟು ದ ಆಕ್ಟಿವಿಟಿ ಆಫ್ ಇವ್ರಿಬ್ರು ಇರ್ತಾರಲ್ವ, ಯಾರ್ಯಾರು ಇವರು? ಸೆಕೆಂಡರಿ ವಾಸ್ಕ್ಯುಲರ್ ಕೇಂಬಿಯಂ and ಕಾರ್ಕ್ ಕೇಂಬಿಯಂ, they increases the girth of the plant body during secondary growth. Next, to increase in the volume, like seed ಮತ್ತೆ ಫ್ರೂಟ್, ಅವ್ರದ್ದು ಸೈಜ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಇನ್ಕ್ರೀಸ್ ಇನ್ ದ ಸರ್ಫೇಸ್ ಏರಿಯಾ, ಗ್ರೋತ್ ಆಫ್ ದ ಲೀಫ್. ನೋಡಿ, ಪುಟ್ಟು ಲೀಫ್ ಚಿಕ್ಕ ಎಲೆಯಿಂದ ಎಷ್ಟು ದೊಡ್ಡ ಎಲೆ ಆಗುತ್ತೆ ಅಲ್ವಾ, ಇದು ಇನ್ಕ್ರೀಸ್ ಇನ್ ದ ಸರ್ಫೇಸ್ ಏರಿಯಾ. ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದ ಸೆಲ್ಸ್, ಅಕಸ್ಮಾತ್ ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಕ್ಲಾಮ್ಬಿಡೋಮೋನಾಸ್ ತಗೊಂಡೋದ್ರೆ ದೇ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಥವಾ ನಾವು ಒಂದು ಸೆಲ್, ಮೆರಿಸ್ಟಮ್ಯಾಟಿಕ್ ಸೆಲ್ ತಗೊಂಡ್ರೆ ಅದಲ್ಲಿ ಪ್ಲಾಂಟ್ ಅಲ್ಲಿ ಸ್ಟೆಮ್ ಮತ್ತೆ ಲೀಫ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇಟ್ಸ್ ಎ ಪಾರ್ಟ್ ಆಫ್ ಏನದು ಗ್ರೋತ್. ಸೆಲ್ ಸೈಜ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಪ್ಲಾಂಟ್ ಶೋಯಿಂಗ್ ಗ್ರೋತ್, ಇಲ್ಲ ಎನ್ಲಾರ್ಜ್ಮೆಂಟ್ ಅಂತ ಕರಿತೀವಿ ಅಥವಾ ಇಲಾಂಗೇಶನ್ ಅಂತ ಕರಿತೀವಿ ಅದನ್ನ. Okay, these are the different measurements of growth in plants. Increase in the length ಹಾಗೆ ಅಥವಾ ಥಿಕ್ನೆಸ್ ಮೂಲಕ, ಅಥವಾ ವಾಲ್ಯೂಮ್ ಅಥವಾ ಸರ್ಫೇಸ್ ಏರಿಯಾ, ಅಥವಾ ದ ಸೆಲ್ ಸೈಜ್ ಇನ್ಕ್ರೀಸ್ ಆಗೋದ್ರ ಮೂಲಕ ಗ್ರೋತ್ ನಾವು ಮೆಷರ್ ಮಾಡ್ಬೋದು. ಲೆಟ್ಸ್ ಕಮ್ ಟು ದ ಎಂಡ್ ಆಫ್ this video, that is the region of growth ಅಥವಾ phases of growth. Okay, the regions of growth showing 3 phases. First one is cell division, meristematic cell. So meristematic region anta kuda karತೀವಿ, where the cell shows rapid cell division, continuous, because the meristematic cells irodrinda they show
Rapid multiplication. The cells are very tiny or small, dense in cytoplasm, compactly arranged without any intercellular spaces. ಆ region cell division of the cell uh, phase of cell division ಅಥವಾ ಮೆರಿಸ್ಟಮ್ಯಾಟಿಕ್ ರೀಜನ್ ಅಂತ ಕರಿತೀವಿ. ಅದಾದ್ಮೇಲೆ ಎಲ್ಲೆಲ್ಲಿ ಇರುತ್ತೆ ಇದು ಎಪಿಕಲ್ ಮೆರಿಸ್ಟಮ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ cell elongation. ಅದಾದ ತಕ್ಷಣ ದಿಸ್ ಪಾರ್ಟ್ ದ ಮೆರಿಸ್ಟಮ್ಯಾಟಿಕ್ ಸೆಲ್ಸ್, ಒಂದು ಮೆರಿಸ್ಟಮ್ಯಾಟಿಕ್ ಸೆಲ್ ಹೀಗಿರುತ್ತೆ ಅಂತಂದ್ರೆ ಇದಿಷ್ಟು ಸೈಜ್ ಅಂದ್ರೆ ಸೆಲ್ ಇಲಾಂಗೇಷನ್ ಅಲ್ಲಿ ಅದ್ರದ್ದು ಲೆಂತ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಎನ್ಲಾರ್ಜ್ ಆಗುತ್ತೆ, ಇಲಾಂಗೇಟ್ ಆಗುತ್ತೆ ಡ್ಯೂ ಟು ಸಮ್ ಹಾರ್ಮೋನ್ಸ್ ದ ಸೆಲ್ ಇಲಾಂಗೇಷನ್. ಓಕೆ, ಇದರಿಂದ ಅದ್ರ ಪ್ಲಾಂಟ್ ಗ್ರೋತ್ ಅಥವಾ ಲೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ರೀಜನ್ ಆಫ್ ಸೆಲ್ ಎಲಾಂಗೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಸೆಲ್ ಮೆಚುರೇಷನ್. ಆಫ್ಟರ್ ಇಲಾಂಗೇಷನ್ ಆದ್ಮೇಲೆ ದಿಸ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಬಿಕಮ್ ಪರ್ಮನೆಂಟ್. ಏನಾಗ್ತಾರೆ, ಪರ್ಮನೆಂಟ್, ವೆದರ್ ಅದು ಪ್ಯಾರೆಂಕೈಮಾ ಅಥವಾ ಕೋಲೆಂಕೈಮಾ ಅಥವಾ ಸ್ಕ್ಲೆರೆಂಕೈಮಾ ಆಗಿ ಕನ್ವರ್ಟ್ ಆಗೋ ಪ್ರೋಸೆಸ್ನ ಸೆಲ್ ಮೆಚುರೇಷನ್ ಅಥವಾ ಸೆಲ್ phase of cell maturation ಅಂತ ಕರಿತೀವಿ. These are the three phases or regions of the growth. Okay, this is about in this video. ಈ ವಿಡಿಯೋದಲ್ಲಿ ನಾವು ಸೀಡ್ ಜರ್ಮಿನೇಷನ್ ಅಂದ್ರೇನು, ಅದಾದ್ಮೇಲೆ ಗ್ರೋತ್ ಟೈಪ್ಸ್ ಅಂಡ್ ಮೆಷರ್ಮೆಂಟ್ ಆಫ್ ಗ್ರೋತ್ ಇನ್ ಪ್ಲಾಂಟ್ಸ್, ಅಂಡ್ ಲಾಸ್ಟ್ ಅಲ್ಲಿ ರೀಜನ್ಸ್ ಆಫ್ ಗ್ರೋತ್.